ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮನಿ ಅರ್ನಿಂಗ್ ಮಾಡೋಕ್ಕೆ ಫಸ್ಟು ನೀವು ಎರಡು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಒಂದು ಭೀಮ್ UPI, ಇನ್ನೊಂದು ಗೂಗಲ್ ಪೇ ಫಾರ್ ಬಿಸ್ನೆಸ್ಸು. ಆ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿದ್ಮೇಲೆ ಯಾವ ಥರ ರಿಜಿಸ್ಟರ್ ಮಾಡೋದು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಈ ಆ್ಯಪು ಯಾವುದೇ ರೀತಿ ಇಲ್ಲೀಗಲ್ ಅಲ್ಲ, ಲೀಗಲ್ ಆಗಿರೋ ಅಪ್ಲಿಕೇಶನು. ಈ ಅಪ್ಲಿಕೇಶನಲ್ಲಿ ಒಂದು ಮೊಬೈಲ್ ನಂಬರ್ಗೆ ₹150 ಇಂದ ₹300ವರೆಗೂ ಅರ್ನಿಂಗ್ ಮಾಡ್ಬೋದು. ನೀವು ಭೀಮ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆದಮೇಲೆ ಯಾವ ಥರ ಸ್ಟೆಪ್ಪು ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಈ ಥರ ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜ್ ನಿಮ್ದು ಯಾವ ಲ್ಯಾಂಗ್ವೇಜ್ ಇರುತ್ತೆ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಇದನ್ನು ಕಂಟಿನ್ಯೂ ಕೊಡಿ. ಇದಾದಮೇಲೆ ಕೆಲವೊಂದಕ್ಕೆ ಅಲೋ ಕೇಳುತ್ತೆ, ಅಲೋ ಕೊಡಿ. ಅದಾದಮೇಲೆ ನಿಮ್ಮದು ಯಾವ ಬ್ಯಾಂಕಿಗೆ ಲಿಂಕ್ ಆಗಿರ್ತದೋ ಅದನ್ನು ಸಿಮ್ಮ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮದು ಜಿಯೋ, ಏರ್ಟೆಲ್ ಯಾವುದೇ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಸುಮ್ಮನೆ ಜಸ್ಟ್ ಇದು ಮಾಡಿದ್ರೆ ಸಾಕು, ಅದೇ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಪಾಸ್ಕೋಡ್ ಇಕ್ಕೋಬೇಕಾಗುತ್ತೆ. ನಿಮ್ಮದು ಅಕೌಂಟ್ ಸೇಫ್ಟಿಗೋಸ್ಕರ ಪಾಸ್ಕೋಡ್ ಕೇಳುತ್ತೆ. ಪಾಸ್ಕೋಡ್ 4 ಡಿಜಿಟ್ ಪಾಸ್ಕೋಡ್ ಇಟ್ಕೊಳ್ಳಿ. ಮೇಲ್ಗಡೆ ಕೆಳಗಡೆ ಎರಡು ಒಂದೇ ಸೇಮು ಪಾಸ್ಕೋಡ್ ಹಾಕಿ ಕಂಟಿನ್ಯೂ ಹೊಡೀರಿ. ನೆಕ್ಸ್ಟು ಆನ್ಬೋರ್ಡಿಂಗ್ ಮೆಥಡ್ ಅಂತ ಬರುತ್ತೆ. ನೀವು ಬ್ಯಾಂಕ್ ಅಕೌಂಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮ್ಮದು ಯಾವ ಬ್ಯಾಂಕ್ ಅಂತ ಕೇಳುತ್ತೆ. ನೀವು ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು SBI ಆಗಿರೋದ್ರಿಂದ ನಾನು SBI ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, SBI ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಬರುತ್ತೆ. ಇದಾದಮೇಲೆ UPI ಲೈಟು ಅಂತ ಕೇಳುತ್ತೆ. ಎನೇಬಲ್ UPI ಲೈಟ್ ಅಂತ. ನನಗೆ ಅದು ಬೇಕಾಗಿಲ್ಲ, ಕ್ಯಾನ್ಸಲ್ ಹೊಡಿತೀನಿ. ನಿಮಗೂ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ಯಾನ್ಸಲ್ ಹೊಡೀರಿ. ಇಲ್ಲಿಗೆ ನಿಮ್ಮದು ಭೀಮ್ ಆ್ಯಪು ರಿಜಿಸ್ಟರ್ ಆಗಿರುತ್ತೆ. ಗೂಗಲ್ ಪೇ ಫಾರ್ ಬಿಸ್ನೆಸ್ ಅದೇ ಕ್ರಿಯೇಟ್ ಮಾಡೋದಂದ್ರೆ ಅದು ಸಿಂಪಲ್ಲು, ಏನಿಲ್ಲ. ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಅದು ಜಿಮೇಲಿಂದ ಲಾಗಿನ್ ಆಗೋದು. ಜಿಮೇಲ್ಗೆ ಹೋಗೋದು, ಕಂಟಿನ್ಯೂ ಕೊಡಿ. ನಿಮ್ದು ಯಾವ ಜಿಮೇಲ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ನೆಕ್ಸ್ಟು ಅದು ಕೆಲವೊಂದು ಅಲೋ ಕೇಳುತ್ತೆ, ಅಲೋ ಕೊಡಿ. ಆಮೇಲೆ ಜಾಯಿನ್ ಎ ಬಿಸ್ನೆಸ್ ಅಂತ ಕೇಳುತ್ತೆ. ಮೇಲ್ಗಡೆ ಬಿಸ್ನೆಸ್ ಓನರ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಸ್ನೆಸ್ ನೇಮ್ ಕೇಳುತ್ತೆ. ಬಿಸ್ನೆಸ್ ನೇಮು ನಿಮ್ಮ ನೇಮಾಗಿ ಕೊಟ್ಕೊಳ್ಳಿ. ಓನರ್ ನೇಮ್ ಅಂತ ಕೇಳುತ್ತೆ. ಓನರ್ ನೇಮ್ಗೂ ನಿಮ್ಮ ನೇಮೇ ಕೊಟ್ಕೊಳ್ಳಿ. ನೆಕ್ಸ್ಟು ಟೈಪ್ ಆಫ್ ಬಿಸ್ನೆಸ್ ಅಂತ ಕೇಳುತ್ತೆ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಇದೆಯಲ್ಲ ಫಸ್ಟ್ನೇದು, ಅದನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವಾಟ್ ಈಸ್ ಯುವರ್ ಬಿಸ್ನೆಸ್ ಕ್ಯಾಟಗರಿ ಅಂತ ಕೇಳುತ್ತೆ. ನೀವು ಫುಡ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಂಟಿನ್ಯೂ ಕೊಡಿ. ಇಲ್ಲಿ ಕೆಳಗಡೆ ಫುಡ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಬೇಜಾನ್ ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬಿಸ್ನೆಸ್ ಲೊಕೇಶನ್ ಅಂತ ಕೇಳುತ್ತೆ. ಬಿಸ್ನೆಸ್ ಲೊಕೇಶನಲ್ಲಿ ಪಿನ್ ಕೋಡು, ನಿಮ್ಮೂರು ಪಿನ್ ಕೋಡು, ನಿಮ್ಮ ಶಾಪ್ ನೇಮು, ನಿಮ್ಮ ಏರಿಯಾ ನೇಮು, ನಿಮ್ಮೂರು ಯಾವ ಸ್ಟೇಟು, ಆಮೇಲೆ ಮ್ಯಾಪ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಆದಮೇಲೆ ಯುವರ್ ಸರ್ವಿಸ್ ಏರಿಯಾ ಅಂತ ಬರುತ್ತೆ, ಅದು ಆಪ್ಷನಲ್ ಆಗಿರುತ್ತೆ, ಅದನ್ನು ಸ್ಕಿಪ್ ಮಾಡಿ. ಅದಾದಮೇಲೆ ಪಾನ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ. ಯಾರು ಪಾನ್ ಕಾರ್ಡ್ ಹಾಕ್ತೀರೋ ಅದೇ ಅಕೌಂಟ್ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ನಿಮ್ದಿದ್ರೆ ನಿಮ್ದು ಹಾಕಿ, ಇಲ್ಲ ನಿಮ್ಮ ಪೇರೆಂಟ್ಸ್ದು ಹಾಕಿ. ನಿಮ್ಮ ಪೇರೆಂಟ್ಸ್ದು ಹಾಕಿ ಪಾನ್ ನಂಬರ್ ಹೊಡೀರಿ, ಕಂಟಿನ್ಯೂ ಕೊಡಿ. ಅದಾದಮೇಲೆ ಬ್ಯಾಂಕು ಯಾರ್ದು ಆಗಿರುತ್ತೆ ಅದು ಬ್ಯಾಂಕು ಪಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ, ಆ ಬ್ಯಾಂಕ್ ಅಕೌಂಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಬ್ಯಾಂಕು ಯಾವ ಬ್ರ್ಯಾಂಚಲ್ಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಅದಾದಮೇಲೆ ಅಲ್ಲಿಗೆ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ. ಈ ಥರ ಆಪ್ಷನ್ ಬರುತ್ತೆ, ಅದು ಸ್ಕಿಪ್ ಕೊಡಿ. ಆಮೇಲೆ ನಿಮ್ಮದು ಆಗಿರುತ್ತೆ. ಇಲ್ಲಿಂದ ಯಾತಪ್ಪ ಅರ್ನ್ ಮಾಡೋದು ಅಂದರೆ, ಇಲ್ಲಿ ಮೈ QR ಕೋಡ್ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡಿ. ಅಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ, QR ಕೋಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿಂದ ಅಲ್ಲಿಗೆ ಆ ಆ್ಯಪ ಕ್ಲೋಸ್ ಮಾಡಿ ಭೀಮ್ ಆ್ಯಪಿಗೆ ಬನ್ನಿ. ಭೀಮ್ ಆ್ಯಪಲ್ಲಿ ಯಾವ ಥರಪ್ಪ ಅಂದರೆ ಸ್ಕ್ಯಾನರ್ ಕಾಣುತ್ತೆ. ಆ ಸ್ಕ್ಯಾನರ್ನ ಓಪನ್ ಮಾಡ್ಕೊಂಡು ಈ ಥರ ಕಾಣ್ತಾ ಇದೆಯಲ್ಲ ಆ ಸ್ಕ್ಯಾನರು, ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಗ್ಯಾಲರಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಂಡು ನೀವು ಅಲ್ಲಿ ನೀವು ಆಗಲೇ ಡೌನ್ಲೋಡ್ ಮಾಡಿರೋ ಸ್ಕ್ಯಾನರ್ನ ಇಲ್ಲಿಗೆ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ. ಈ ಥರ ₹100 ಪೇ ಮಾಡಿ. ಒಂದು ಸಲ ₹100 ಪೇ ಮಾಡಿದ್ರೆ ₹30 ಕ್ಯಾಶ್ ಬ್ಯಾಕ್ ಬರುತ್ತೆ. 5 ಸಲ ಮಾಡ್ಬೋದು. 5 ಸಲ ಪೇ ಮಾಡಿ ನೀವು ₹105 ಕ್ಯಾಶ್ ಬ್ಯಾಕ್ ಬರುತ್ತೆ. ನೋಡಿ, ನಾನು ಒಂದು ಸಲ ಪೇ ಮಾಡ್ತೀನಿ. ನೋಡಿ, ನನಗೆ ₹30 ಕ್ಯಾಶ್ ಬ್ಯಾಕ್ ಬಂತು. ₹30 ಕ್ಯಾಶ್ ಬ್ಯಾಕ್ ಅಂತ. ಈಗ ನೀವು ₹100 ಪೇ ಮಾಡಿದ್ದೀರಲ್ವ, ಅದು ಗೂಗಲ್ ಪೇ ಫಾರ್ ಬಿಸ್ನೆಸ್ಗೆ ಹೋಗಿರುತ್ತೆ, ಅಕೌಂಟಿಂದ ಕಟ್ಟಾಗಿರುತ್ತೆ. ಅದನ್ನು ಯಾವ ಥರ ಅಕೌಂಟ್ಗೆ ತಿರ್ಗಾ ಡೆಪಾಸಿಟ್ ಮಾಡ್ಕೊಳೋದಂದರೆ, ಜಸ್ಟ್ ಗೂಗಲ್ ಪೇ ಫಾರ್ ಬಿಸ್ನೆಸ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ವೀವ್ ಆಲ್ ಪೇಮೆಂಟ್ಸ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಪೇಮೆಂಟ್ಸ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಹಾಕಿರೋ ದುಡ್ಡೆಲ್ಲ ಇಲ್ಲಿ ಇರುತ್ತೆ. ಜಸ್ಟ್ ಸೆಟಲ್ ನಾವು ಅಂತ ಕ್ಲಿಕ್ ಮಾಡೋ ಸಾಕು, ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಡೆಪಾಸಿಟ್ ಆಗುತ್ತೆ. ಇನ್ನು ಮುಂದೆ ಈ ಥರ ಅರ್ನಿಂಗ್ ಆಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಹುಡುಕಿ ಹಾಕ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.